ಎಲ್ರಿಗೂ ನಮಸ್ಕಾರ. ದೀಪಾವಳಿ ಅಂದ ತಕ್ಷಣನೇ ಎಷ್ಟೊಂದು ತಿಂಡಿಗಳನ್ನ, ಸಿಹಿ ತಿಂಡಿಗಳು ಹಾಗೆ ಖಾರ ತಿಂಡಿಗಳನ್ನ ನಾವೆಲ್ಲ ಮನೇಲಿ ಮಾಡ್ತೀವಿ. ಅದ್ರಲ್ಲಿ ತುಂಬಾನೇ ಈಸಿಯಾಗಿ ಹಾಗೆ ತುಂಬಾನೇ ಟೇಸ್ಟಿಯಾಗಿ ಮಾಡುವಂತಹ ತಿಂಡಿಗಳಲ್ಲಿ ಚಿರೋಟಿ ಕೂಡ ಒಂದು. ಇದು ತುಂಬಾನೇ ಇಷ್ಟಪಟ್ಟು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತಿಂತಾರೆ. ಸೊ ಬನ್ನಿ ತಡ ಮಾಡೋದ್ ಬೇಡ, ಚಿರೋಟಿನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಇದರಲ್ಲಿ ನಾವು 10ರಿಂದ 12 ಚಿರೋಟಿನ ಮಾಡ್ಬೋದು. ಹಾಗೇನೆ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಆಗುವಷ್ಟು ಉಪ್ಪನ್ನ ಹಾಕೊಳ್ಳಿ. ನಾವು ಯಾವುದೇ ಸ್ವೀಟ್ನ ಮಾಡಿದಾಗ ಉಪ್ಪು ಹಾಕೊಂಡ್ರೆ ತುಂಬಾನೇ ಟೇಸ್ಟ್ ಬರುತ್ತೆ. ಸ್ವಲ್ಪ ಸಾಕು. ಹಾಗೇನೆ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಕಾಯಿಸಿ ಕೂಡ ಹಾಕೊಳ್ಬೋದು. ಎಣ್ಣೆ ಕೂಡ ಬೇಕಾದ್ರೆ ಹಾಕೊಳ್ಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಿರೋಟಿ ರವೆ, ಮೈದಾ, ಉಪ್ಪು ಹಾಗೆ ತುಪ್ಪ ಎಲ್ಲ ಚೆನ್ನಾಗಿ ಹಸಿಟ್ಟಿಗೆ ಹೊಂದ್ಕೋಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪನೇ ನೀರು ಹಾಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಕಲ್ಸ್ಕೋಬೇಕಾಗತ್ತೆ. ಸೊ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಇದನ್ನ ಹದವಾಗಿ ಕಲ್ಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಆದ್ರೆ ಸಾಕು. ಸೊ ಇವಾಗ ಇದನ್ನ ಚೆನ್ನಾಗಿ ಕಲ್ಸ್ಕೊಂಡು 1-2 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದಿದ್ಮೇಲೆ ಒಂದು ತಟ್ಟೆನ ಮುಚ್ಚಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ನಾನು 1/4 ಕಪ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ 1 ಅಥವಾ 2 ಏಲಕ್ಕಿ ಅಥವಾ ಏಲಕ್ಕಿ ಪುಡಿ 1/4 ಟೇಬಲ್ ಸ್ಪೂನ್ ಆದ್ರೆ ಸಾಕು. ಇದನ್ನ ಹಾಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲಿ ಈ ರೀತಿ ಚೆನ್ನಾಗಿ ಪೇಸ್ಟ್ ಆಗಿದೆ, ಸಾಕು. ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ನಾವು ಸಾಟಿನ ಸಿದ್ಧ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನೀವು ಮೈದಾ ಬೇಕಾದ್ರೂ ಹಾಕೋಬಹುದು, ಚಿರೋಟಿ ರವೆ ಕೂಡ ಹಾಕೋಬಹುದು. ಇದಕ್ಕೆ ನಾನು ತುಪ್ಪನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ಅನ್ನ ತಯಾರಿಸ್ಕೊಳ್ತಾ ಇದ್ದೀನಿ. ಇದನ್ನ ಸಾಟಿ ಅಂತ ಕರೀತಾರೆ. ನಿಮ್ ಕಡೆ ಏನಂತ ಕರೀತಾರೆ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ನಿಮ್ ಕಡೆ ದೀಪಾವಳಿಗೆ ಯಾವ ಸಿಹಿ ತಿಂಡಿ ತುಂಬಾ ವಿಶೇಷವಾಗಿ ಮಾಡ್ತೀರಾ, ಹಾಗೇನೆ ಯಾವ ಖಾರ ತಿಂಡಿ ವಿಶೇಷವಾಗಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಸಾಟಿ ರೆಡಿ ಆಯ್ತು. ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಆಲ್ರೆಡಿ 30 ನಿಮಿಷಗಳ ಕಾಲ ಆಗಿದೆ. ಹಾಗಾಗಿ ನಾನು ಹಿಟ್ಟನ್ನ ತೋರಿಸ್ತಾ ಇದ್ದೀನಿ. ಇದನ್ನ ಇವಾಗ 1-2 ನಿಮಿಷಗಳ ಕಾಲ ಚೆನ್ನಾಗಿ ಈ ತರ ನಾದ್ಕೊಳ್ಳಿ. ಈ ತರ ನಾದಿದ್ರೆ ಚಿರೋಟಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ನಾದಾದ್ಮೇಲೆ ಇವಾಗ ಇದನ್ನ ನಾವು ಒಂದು 5ರಿಂದ 6 ಉಂಡೆಗಳನ್ನ ಮಾಡ್ಕೋಬಹುದು. ನೀಟಾಗಿ ಉಂಡೆಗಳನ್ನ ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, 5 ಉಂಡೆ ಆಗಿದೆ. ಸೊ ಇವಾಗ ಮಾಮೂಲಿ ನಾವು ಹೇಗೆ ಚಪಾತಿನ ಲಟ್ಟಿಸ್ಕೊಳ್ತೀವಿ ಅದೇ ರೀತಿ ಸ್ವಲ್ಪನೇ ಹಸಿಟ್ಟು ಬೇಕಂದ್ರೆ ಹಾಕೊಂಡು ಚೆನ್ನಾಗಿ ಇದನ್ನ ಲಟ್ಟಿಸ್ಕೊಂಡು ತೆಳುವಾಗಿ ಲಟ್ಟಿಸಿ ಎಲ್ಲ ಹಿಟ್ಟುಗಳನ್ನ ಇದೇ ತರ ಲಟ್ಟಿಸಿ ಒಂದ್ ಕಡೆ ಇಟ್ಕೋಬೇಕು. ಇದನ್ನ ನಾವು ರೌಂಡ್ ಆಗಿ ಶೇಪ್ ಬರಬೇಕು ಅಂತ ಏನಿಲ್ಲ, ತೆಳುವಾಗಿ ಈ ತರ ಒತ್ಕೊಂಡ್ರೆ ಸಿಂಪಲ್ ಆಗಿ ಸಾಕು. ಇದೇ ರೀತಿ ಎಲ್ಲವನ್ನ ನಾವು ಲಟ್ಟಿಸಿ ಎತ್ತಿಟ್ಕೊಳ್ಳೋಣ. ಇವಾಗ 5 ಹಿಟ್ಟನ್ನು ಲಟ್ಟಿಸಿ ಇಟ್ಕೊಂಡಿದೀನಿ. ಇವಾಗ ನಾವು ಸಾಟಿನ ರೆಡಿ ಮಾಡ್ಕೊಂಡಿದ್ವಲ್ಲ ಈ ಕ್ರೀಮು, ಅದನ್ನೆಲ್ಲ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಇದನ್ನ ಅಪ್ಲೈ ಮಾಡಿದ್ಮೇಲೆ ಮತ್ತೊಂದು ಲಟ್ಸಿರುವಂತಹ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಅದ್ರ ಮೇಲೆ ಮತ್ತೆ ಸಾಟಿನ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಎಲ್ಲಾ ಲಟ್ಸಿರೋ ಹಿಟ್ಟನ್ನ ನೀಟಾಗಿ ಈ ತರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. 5 ಹಿಟ್ಟಾಗಿದೆ. ಕೊನೆಯಲ್ಲಿ ಸ್ವಲ್ಪ ಉಳಿದಿರುವಂತಹ ಸಾಟಿನ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಈ ರೀತಿ ರೋಲ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ನಿಧಾನಕ್ಕೆ ಈ ತರ ಚೆನ್ನಾಗಿ ರೋಲ್ ಮಾಡ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಜಾಸ್ತಿ ಪ್ರೆಸ್ ಮಾಡೋದು ಬೇಡ. ಸೈಡಲ್ಲೂ ಅಷ್ಟೇ ತುದಿ ಹಾಗೆ ಬಿಡೋದು ಬೇಡ. ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ನೀಟಾಗಿ ಇವಾಗ ಇದನ್ನ ನಾವು ಕಟ್ ಮಾಡ್ಕೊಳ್ಬೇಕು. ನಾವು 5 ಚಪಾತಿ ಹಿಟ್ಟಿನ ಅದಕ್ಕೆ ಉಂಡೆಗಳನ್ನ ಮಾಡ್ಕೊಂಡಿದ್ದು. ಇವಾಗ ಇದನ್ನ ಮೀಡಿಯಂ ಆಗಿ ಕಟ್ ಮಾಡ್ಕೊಳ್ತಾ ಹೋಗಿ. ನಮ್ಗೆ 10ರಿಂದ 12 ಬೇಕಾದ್ರೂ ಮಾಡ್ಕೋಬಹುದು ಚಿರೋಟಿ. ನಾನಿಲ್ಲಿ 10 ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು 10 ಚಿರೋಟಿನ ರೆಡಿ ಮಾಡ್ಕೊಳ್ಬಹುದು. ಅಳತೆ ನೋಡ್ಕೊಳ್ಳಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಕ್ವಾಂಟಿಟಿನ ಜಾಸ್ತಿ ಹಾಕೊಂಡು ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲ ಇಷ್ಟೇ ಸಾಕು ಅಂದ್ರೆ 1 ಕಪ್ ಮೈದಾ ಹಿಟ್ಟಲ್ಲಿ 10 ಚಿರೋಟಿನ ನಾವು ರೆಡಿ ಮಾಡ್ಕೊಳ್ಬಹುದು. ನೋಡ್ತಾ ಇದ್ದೀರಲ್ಲ, ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಪದರ ಬಂದಿದೆ ಅಂತ ಹೇಳಿ. ಇವಾಗ ಇದನ್ನ ಜಾಸ್ತಿ ಪ್ರೆಸ್ ಮಾಡಿ ಲಟ್ಸ್ಕೊಳ್ಳೋದು ಬೇಡ. ಜಸ್ಟ್ ಒಂದ್ಸಲಿ ಪ್ರೆಸ್ ಮಾಡ್ಕೊಂಡು ಒಂದು 4ರಿಂದ 5 ಸಲ ಲಟ್ಸಿದ್ರೆ ಸಾಕು. ತುಂಬಾ ನಾವು ಪ್ರೆಸ್ ಮಾಡೋದು ಬೇಡ. ಒಂದ್ ಸ್ವಲ್ಪ ಈ ರೀತಿ ನೋಡ್ತಾ ಇದ್ದೀರಲ್ಲ, ಒಂದು 4ರಿಂದ 5 ಸಲ ಮೃದುವಾಗಿ ಲಟ್ಟಿಸ್ಕೊಳ್ಳಿ. ತುಂಬಾ ಪ್ರೆಸ್ ಮಾಡಿ ಲಟ್ಟಿಸ್ಕೊಂಡ್ರೆ ನಮ್ಗೆ ಪದರ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ನೋಡಿ, ಎಲ್ಲಾನು ಲಟ್ಟಿಸಿ ಒಂದು ತಟ್ಟೆಗೆ ಇಟ್ಕೊಂಡಿದೀನಿ. ಇವಾಗ ಕಾದಿರುವಂತಹ ಎಣ್ಣೆಗೆ ಒಂದೊಂದೇ ಹಾಕೊಂಡು ಚೆನ್ನಾಗಿ ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕು. ಒಂದ್ಸಲಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಕಲರ್ ಬರೋ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಒಂದ್ ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ರೆ ಸಾಕಾಗುತ್ತೆ. ಸೊ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಚಿರೋಟಿ ಯಾವ ತರ ಕಲರ್ ಬಂದಿದೆ ಅಂತ. ನೀವು ಹೈ ಫ್ಲೇಮ್ ಕೊಟ್ರೆ ಮೇಲ್ಗಡೆ ಎಲ್ಲ ಕಪ್ಪಾಗ್ಬಿಡುತ್ತೆ, ಒಳಗಡೆ ಬೆಂದೇ ಇರಲ್ಲ, ಹಸಿ ಇರುತ್ತೆ. ಸೊ ನೀಟಾಗಿ ಮೀಡಿಯಂ ಫ್ಲೇಮ್ ಅಥವಾ ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಚೆನ್ನಾಗಿ ಇದು ಫ್ರೈ ಆಗಿರುತ್ತೆ. ಗರಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಒಂದು 5ನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 5 ಆದ ತಕ್ಷಣ ಅದೆಲ್ಲ ಬಿಸಿ ಹಾಗೆ ಇರುವಂತಹ ಟೈಮಲ್ಲೇ
ಸ್ವಲ್ಪ ಸಕ್ಕರೆ ಪುಡಿನ ಈ ತರ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇಷ್ಟು ಉಳಿದಿರುವಂತಹ ಚಿರೋಟಿಗಳನ್ನ ಫ್ರೈ ಮಾಡ್ಕೊಂಡು ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೆ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದಂತಹ ಚಿರೋಟಿ ತುಂಬಾನೇ ಸರಳವಾಗಿ ಸುಲಭವಾಗಿ ಮಾಡ್ಬೋದು. ಸೊ ಮತ್ತೆ ತಡ, ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಓಕೆ, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಬಾಯ್.